ಹಾಯ್, ಇವಾಗ ಡೆಕೋತ್ಲಾನ್ಗೆ ಬಂದಿದ್ವಿ. ನಮಗೆ ಶೂಸ್ ತೊಗೊಳೋದಿತ್ತು, ಜಾಗಿಂಗ್ ಶೂಸು. ಇವಾಗೆಲ್ಲ ಟೀ ಶರ್ಟ್ಸ್ ತೊಗೊಳ್ತಾ ಇದ್ದಾರೆ ಅಣ್ಣಂದರು. ಸೊ ನಾನು ಶೂಸ್ ತೊಗೊಂಡು ಜಾಗಿಂಗ್ ಮಾಡೋಣ, ಫಿಟ್ನೆಸ್ ಮಾಡೋಣ ಅಂತ ಬಂದಿದ್ದೆ. ಹಾಂ, 699 ಕರೆಕ್ಟಾ? ತೊಗೊಳ್ಬೋದು. Previously this price was lesser or higher? This was higher, right? Previously used to be 700 something, right? 700. Okay. So why they have reduced the price for this black? Brand is getting overstock of it in the warehouse. Okay. Oh. Better than that color. Oh. So, but they produce in the equal amount. Correct. And now in warehouse it's without much stock. ಓಕೆ ಓಕೆ, ಅಂಡರ್ಸ್ಟುಡ್. ಸೊ ಯಾರಿಗಾದರೂ ಬ್ಲ್ಯಾಕ್ ಬೇಕಾದರೆ ಬ್ಲ್ಯಾಕ್ ಕಡಿಮೆ 500 ಬರ್ತಾ ಇದೆ. ಗ್ರೇ ಮತ್ತು 700. ಸೊ ಇದು ಸ್ಟಾಕ್ ಜಾಸ್ತಿ ಆಗ್ತದೆ ಅಂತ ಪ್ರೈಸ್ ಕಡಿಮೆ ಮಾಡ್ತಾ ಇದ್ದಾರೆ. ಇದು ಸೆಲ್ಲಿಂಗ್ ಜಾಸ್ತಿ ಇದೆ ಕ್ವಾಂಟಿಟಿಯಲ್ಲಿ, ಇದು ಕಡಿಮೆ ಇದೆ. ಸೊ ಅದ್ರ ಸಲುವಾಗಿ ಇದು ಪ್ರೈಸ್ ಕಡಿಮೆ ಮಾಡಿದ್ದಾರೆ. ಸೊ ತೊಗೊಳ್ಬೋದು. ನಾನು ಒಂದು ಪೇರ್ ತೊಗೊಳ್ಬೇಕು ಈಗ. ಒಂದು ಪೇರ್ 500 ತೊಗೊಳ್ಬೋದು ಆರಾಮಾಗಿ. ಸೊ ಶೂಸ್ ಸೆಕ್ಷನ್ನು ನನಗೆ ಇದು ತುಂಬ ಅದು ಡಾಟೆಡ್ ಇದು ರೀ, ಆ ಮ್ಯಾಗ್ನೆಟ್ ಡಾಟೆಡ್ ಅದು. ಹಾಂ, ಡಾಟ್ ಇವಾಗ do you have a dot? Where is that? Where? Upstairs is staying area. ಪರ್ಚೇಸ್ ಮಾಡಬೇಕಾ? ಹಾಂ, ನಾನು ಪರ್ಚೇಸ್ ಮಾಡೋದು ಆ್ಯಕ್ಚುಲಿ ತೊಗೊಳ್ಬೇಕದು. ಯಾಕಂದ್ರೆ ಮನೆ ಟೈಮ್ ಪಾಸ್ ರೀ. ಹಾಂ, ಭಾರಿ ಇದೆ. ಮತ್ತು ಮ್ಯಾಗಿನ ಯಾರೋ ಎಕ್ಸ್ಪರ್ಟ್ ಅದು. ಇಟ್ಸ್ ದ ಅಪ್ಸೈಡ್. ಅಪ್ಸ್ಟೇರ್ಸ್ ಇಟ್ಸ್ ಪ್ಲೇಯಿಂಗ್ ಏರಿಯಾ ರೀ. We have kids and few sports there. ಓಹ್, ಶೋ, ಆಲ್ ಚೆಕ್. ಅವರು ಹೆವಿನ ಪ್ರೊಫೆಷನಲ್ಗೆ ನಡೆದಾರೆ. ಅಲ್ಲ, ಫುಲ್ ಪ್ರೊಫೆಷನಲ್ಗೆ ನಡೆದ್ರಲ್ಲ. ಅಂದ್ರೆ ಸೀದಾ ಸೆಂಚುರಿನೇ ಇದೆ. Whoa. Premium, your design shop. Oh, your design shop. Oh, light printing. Oh, nice. ಓ, ನೈಸ್. ಸ್ಟಿಚಿಂಗ್ ಕ್ವಾಲಿಟಿ ಚೆನ್ನಾಗಿದೆ. ಸರ್ कन्नड़ हिंदी हिंदी सर हिंदी हिंदी ये कब से स्टार्ट हो गया? पहले नहीं था ना? ये 5-6 महीने से 5 महीने से स्टार्ट हो गया क्या? वैसे हाँ, तो नहीं आया था मैं, तो इसलिए. पहले प्रिंटिंग था हाँ. इधर था ओके ओके. प्रिंट ये क्वालिटी अच्छा है स्टिचिंग का. अच्छा, यहाँ पे डेमो रखा है. अच्छा, हम लोग अगर डिज़ाइन देंगे तो वो भी करके देंगे. कौन सा फॉर्मेट में देना पड़ेगा? PDF में दिया तो चलेगा. अच्छा, क्या प्राइसिंग है प्रिंटिंग का? प्रोडक्ट के हिसाब से, प्रोडक्ट और प्रिंटिंग दोनों ले. साइज के ऊपर डिपेंड करता है, इसका प्राइस क्या साइज में आप बनवाइए. ओके, मतलब नॉर्मल प्राइसिंग क्या, कैसे हिसाब से, किसकी? ये पर इंच 99 रुपीस है. पर इंच 99. स्टिचिंग के लिए क्या प्रिंटिंग के लिए? स्टिचिंग के लिए पर इंच 99. ओह, और प्रिंटिंग के लिए? प्रिंटिंग के लिए तो सर नॉर्मल है. जैसे नेम और नंबर लेते हैं हाँ. 49 है. हाँ. और नेम के लिए 99, नंबर के लिए 99. नेम के लिए 99, नंबर के लिए 99. ओह, नाइस. आप लेते हैं तो हाँ, स्टिचिंग क्वालिटी बहुत अच्छा है सर. स्टिचिंग से ये परमानेंट हो जाता है. परमानेंट होता है ना. ये टी शर्ट को बहुत अच्छा दिख रहा है. हाँ, यहाँ पे करके रखा है ये वाला. ಸ್ಟಿಚಿಂಗ್ ಕ್ವಾಲಿಟಿ ಚೆನ್ನಾಗಿದೆ. ಇದು ಸೂಪರಾಗಿ ಮಾಡಿದ್ದಾರೆ. ಹೆವಿ ಲೈಕ್ ಪರ್ಮನೆಂಟ್ ಸ್ಟಿಚಿಂಗ್ ಇದ್ದಂಗೆ ಡಿಸೈನ್. ಸೊ ಪರ್ಚೇಸ್ ಮಾಡ್ಬೋದು ಅದು. ಸೊ ನಿಮ್ದು ಏನಾದರೂ ಡಿಸೈನ್ ಯಾವುದಾದ್ರೂ ಇದ್ದರೆ ನಿಮ್ಮದು ಪ್ರಿಂಟಿಂಗ್ ಮಾಡಿಸ್ಕೋಬೋದು. ಸೊ ಪ್ರಿಂಟ್ ಆ್ಯಂಡ್ ಡಿಮ್ಯಾಂಡ್ ಥರ ಆಪ್ಷನ್ ಮಾಡಿದ್ದಾರೆ ಇವಾಗ. ಸೊ ಆಲ್ಮೋಸ್ಟು ಏನಂತಂದರೆ ಮೇನ್ ಅಡ್ವಾಂಟೇಜು ಪ್ರಾಡಕ್ಟ್ ಇಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತಲ್ಲ. ಸೊ ಅದ್ರ ಮೇಲೆ ನಿಮಗೆ ಯಾವುದಾದ್ರು ಡಿಸೈನ್ ಹಾಕೊಳ್ಬೇಕಾದ್ರೆ ಹಾಕೊಳ್ಬೋದು. ಸೊ ಶೂಸ್ ಮೇಲೆ ಪ್ರತಿಯೊಂದ್ರ ಮೇಲೆ ಹಾಕೊಳ್ಬೋದು. ಸೊ ಎಲ್ಲನೂ ಇಟ್ಟಿದ್ದಾರೆ, ನೋಡ್ಬೋದು ನೀವು ಎಕ್ಸಾಂಪಲ್ ಸಲುವಾಗಿ ಉದಾಹರಣೆ ಕೊಡಬೇಕಾದ್ರೆ. ಸೊ ಪ್ರಿಂಟಿಂಗ್ ಟೈಪ್ಸು, ಕಲರ್ಸು ಮತ್ತು ಪ್ಯಾಟರ್ನ್ಸು ಮಕ್ಕಳ ಸಲುವಾಗಿ ತುಂಬ ಇಟ್ಟಿದ್ದಾರೆ ಆಪ್ಷನ್ಸು. ಸೊ ಮತ್ತು ದೊಡ್ಡವ್ರ ಸಲುವಾಗಿ ಅಷ್ಟೇ, ದೊಡ್ಡವ್ರ ಸಲುವಾಗಿ ಇರ್ಬೋದು. ಸೂಪರ್ ಕ್ವಾಲಿಟಿ ಇದೆ. ಶೂಸ್ ಚೆನ್ನಾಗಿ ಡೆಮಾನ್ಸ್ಟ್ರೇಷನ್ ಮಾಡಿದ್ದಾರೆ. ಇವೆಲ್ಲ ಸೈಡ್ ಬ್ಯಾಗ್ಸ್. ಓ ಬಾಪ್ರೆ, ಇದು ಎಲ್ಲ ಕ್ಯಾಂಪಿಂಗ್ ಸಲುವಾಗಿ ಹೆವಿ ಫುಲ್ ಸೆಟಪ್. ಗ್ಯಾಸ್ ಇದು ಇದು ಹೆವಿ ಅದ ಫುಲ್. ಹಾಂ, ಬಾಟಲ್ಸ್, ಸ್ಟವ್ ಪ್ಯಾನ್, ಹೆವಿ ಪ್ರಾಡಕ್ಟ್ಸ್. ರೆಕಾರ್ಡ್ ಮಾಡಿ ಸ್ಟಾರ್ಟ್ ಆಯ್ತು.
ಟ್ರೆಕ್ಕಿಂಗ್ ಸ್ಟಿಕ್. ಶೂಸ್ ತೊಗೊಳೋದು ನೋಡ್ರಿ, ಈಗ ಡಿಸ್ಕೌಂಟ್ ಭಾರಿ ಬಂದ, ನಾ ತೊಗೋಬೇಕಾದಷ್ಟು. ಅದೇ ಜಾಗಿಂಗ್ ಶೂ, ರನ್ನಿಂಗ್ ಶೂ, ಬೋನಾಡಿ ಸ್ಪೋರ್ಟ್ಸ್ ಶೂಸ್ ಹಾಕೊಳ್ಳೋಲ್ಲ ಇವೆಲ್ಲ, ಕ್ಯಾಶುವಲ್ ಇತ್ತು ಟೈಪ್. ಟ್ರೆಕ್ಕಿಂಗ್ ಶೂಸ್ನ ಇದು ಬದಿಲ್ಲ, ಮೌಂಟೇನ್ ಕ್ಲೈಂಬಿಂಗ್. ಹಾಂ, ಎಲ್ಲ ಟ್ರೆಕ್ಕಿಂಗ್ ಶೂ. ಇದು ಟ್ರೆಕ್ಕಿಂಗ್ ಸ್ಟಿಕ್ ಪಿನ್. इधर इस साइड इधर घूम रहा है साइकिल ಸ್ವಿಮ್ಮಿಂಗ್ ಹೋಗೋದು ಸ್ಟಾರ್ಟ್ ಮಾಡಬೇಕು. ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಬೇಕು. ಅಪ್ಪೋ, ಏನು ಪ್ರಾಡಕ್ಟ್ಸ್ ಸ್ಟಾರ್ಟ್ ಮಾಡಿರೋರು, ಇಷ್ಟು ಪ್ರಾಡಕ್ಟ್ಸ್ ಅಂದ್ರೆ. ಯಾವ್ದು ಎಂತ ನೀನು साइकिल का ಓ ಹಾಂ ಹೋಯ್ ಯಾವುದು ಓ ಪ್ರೈಸಿಂಗ್ ಡಿಫ್ರೆನ್ಸ್ 99,000, 36,000, 59,000, 99,000. ಏನು ಕ್ವಾಲಿಟಿ, ಓ ಶಿಟ್. ಹೆವ್ವೇ ಆಯ್ತದ. ಆ ಕಡೆ ಇದೆ ರೌಂಡಿಂಗ್, ಆ ಕಡೆ ಮತ್ತೆ ರೌಂಡಾಗ ಆ ಕಡೆ ಹೋಗ್ತು. ಅಲ್ಲಿ ಸಾರ್ಟೆಡ್ ಇತ್ತು ಎಲ್ಲಿ ಆ ಕಡೆ ಇತ್ತಲ್ಲ, ಆ ಸೈಡ್ ಅಲ್ಲಿತ್ತಲ್ಲ ಮೊದಲಿತ್ತು. ಹಾಂ, ಅಲ್ಲಿ ಅಲ್ಕ ಸಣ್ಣದಿತ್ತು. ಇಲ್ಲ, ಹಾಂ, ಅದೇ ಸಾರ್ಟೆಡ್ ಇತ್ತು. ಇಲ್ಲಿ ಭಾಳ ಬೇರೆ ಬೇರೆ ಬರ್ಬೇಕಾಗ್ತದೆ ಒಂದು ಆಪ್ಷನ್. ಹೌದು. ಏನೇನೋ ಅವಾಗ ಟ್ರಯಲ್ ರೂಮ್ನು ಕೊಡ್ರ, ನಾನು ನೋಡಿದ್ದಿಲ್ಲ. ಹೋಗ್ರಿ ಮ್ಯಾಗ. ಮ್ಯಾಗ ಹೋಗಿರೋ ಹಾಂ, ಎಲ್ಲಿಗರು ಒಳಗರೇನ ಎಲ್ಲ. ಓ ಬಾಪ್ರಿ, ಇದು ನೋಡಿಲ್ಲಲ್ಲ, ಇಷ್ಟೊಂದು ದೊಡ್ಡದು ಹೆವಿ ಗಾಳಿ ಬರ್ತಾರೆ. ಓ ಕರಾಟೆ ಕ್ಲಾಸ್. ಕರಾಟೆ ಕ್ಲಾಸಸ್ ಚಿಲ್ಡ್ರನ್ಸ್ ಪ್ರಾಕ್ಟೀಸ್ ಮಾಡ್ತಾವ್ರೆ. ಸೂಪರ್, ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇವರು ಡಾಟ್ ಆಡ್ತಾಯಿದ್ದಾರೆ. ಹಾಂ, ಹೌದೌದು, ನಮಗೆ ಬೇಕಾಗಿತ್ತು ಇದು ಡಾಟು ಮನೇಲಿ ಪ್ರಾಕ್ಟೀಸ್ ಮಾಡೋಕ್ಕೆ. ಬಟ್ ಹೆವಿ ಕಾಸ್ಟ್ಲಿ. ನಮ್ಮ ಮನೇಲಿ ಚೀಪ್ ಆ್ಯಂಡ್ ಬೆಸ್ಟ್ ಮನೇಲೇ ಮಾಡ್ಬೋದು ನಾನು. ಹಾಂ, ಅದು ಡಿಜಿಟಲ್ ಅದ, ಡಿಜಿಟಲ್ ಡಾಟ್ ಮನೇಲಿ ಮಾಡ್ಬೋದೇನೋ. ಇದು ಹೆವಿ ಕಾಸ್ಟ್ಲಿ, ಈ ಮೆಟಲ್ಸ್ ಎಲ್ಲ ಹೆವಿ ಮೆಟಲ್ಸ್ ಇದೆ ಇದೆಲ್ಲ. ಬಾಬ್ರೆ, ಹೆವಿ ಕಾಸ್ಟ್ಲಿ. ಸ್ಕಿಪ್ಪಿಂಗ್ ತೊಗೊಳ್ಬೇಕು, ಸ್ಕಿಪ್ಪಿಂಗ್ ಒಂದು
हाँ तेरे की 99 रुपीस ಓ ಗೋಲ್ಫ್ ಬ್ಯಾಗ್ ಇಲ್ಲಿ ಕಿಟ್ಟಿ ಅದ ಹಾಂ ಬಟ್ ಹೇಳ್ತಿರೋ ಈಗ ಸಹ ಗೋಲ್ಫ್ ಬಟ್ಟೆ ಇವ್ರೇನು ಫಾರ್ಮಲ್ಸ್ ಇಟ್ಲತ್ತಾರ ಏವು ಗೋಲ್ಫ್ ಅದಾವ ಕ್ಲಾತ್ ಗೋಲ್ಫಿಂದವ ರೀ ಗೋಲ್ಫಿಗೆ ಸಪ್ರೇಟ್ ಬಟ್ಟೆ ಗೋಲ್ಫ್ ಜುಡಿಯೋದು ಹಾಕೊಂಡ್ರ ಜುಡಿಯೋ ತೆಗಿತೇನೋ ಬ್ರ್ಯಾಂಡಿಂಗ್ ಏನೇ ಎಲ್ಲಿ ನಿಮಿಷ ನೋಡಿದಿಲ್ಲ ಬಾಲ್ ಇಲ್ಲಿ ಬಂದು ಬಿದ್ದಲ್ಲ ಆರ್ಮಿದ ಟ್ರೆಕ್ಕಿಂಗ್ ಸಲಕ್ಕೆ ಒಳ್ಳೆದಿದೆ ನಮ್ಮಲ್ಲಿ ಒಂದು ಇತ್ತಪ್ಪ ಹರಿದು ಸಾಕ್ಸ್ ಅವಲ್ಲ ಇವು ಹ್ಞೂ ಕೈಗೆ ಹಾಕೊಳ್ಳುವ ಆಮ್ಗಡ್ ಓಕೆ ಫುಟ್ಬಾಲು ಮತ್ತು ಕ್ರಿಕೆಟ್ ಆಡ್ಬೋದು ಇಲ್ಲಿ ಒಳಗಡೆ ಬಟ್ ಇವಾಗ ಐ ಥಿಂಕ್ ಕೊಡ್ತಾಯಿಲ್ಲ ಏನಕ್ಕೆ ಒಳಗಡೆ ಕರಾಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರು ಮಕ್ಕಳು ಸೊ ಮೇ ಬಿ ಆಡೋಕೆ ಕೊಡ್ತಾಯಿಲ್ಲ ನಮ್ಮವ್ರು ಕೇಳ್ತಾ ಇದ್ದಾರೆ ಇಲ್ಲಿ ಕ್ರಿಕೆಟ್ ಸಲುವಾಗಿ ಕ್ರಿಕೆಟ್ ಆಡಬೇಕು ಅಂತ ಅಲ್ಲ ಈ ಕಡೆಯಿಂದ ಈ ಕಡೆಯಿಂದ ಹಿಂಗೆ ಆಗೋದು ಇವತ್ತು ಏನೂ ಪರ್ಚೇಸ್ ಮಾಡಿಲ್ಲ ಅಂತಂದರೆ ಏನೋ ಪಿತೃಪಕ್ಷ ಏನೋ ಕಾಲ ನಡೀತಾ ಇದೆ ಸೊ ಪರ್ಚೇಸ್ ಮಾಡಬಾರ್ದಂತೆ ಸೆಲ್ಫ್ಗೆ ಸೊ ಅದಕ್ಕೆ ತೊಗೊಂಡಿಲ್ಲ ಅಣ್ಣವ್ರು ಹೇಳಿದ್ರು ಸೊ ಅದಕ್ಕೆ ಏನೂ ಪರ್ಚೇಸ್ ಮಾಡಿಲ್ಲ ಬೇಕಾದ್ರೆ ನೆಕ್ಸ್ಟ್ ಬಂದು ಮತ್ತೆ ಏನಾದರೂ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಯಾಕಂದರೆ ಇವಾಗ ಪಿತೃಪಕ್ಷ ಅಂತ ಏನೋ ನಡೀತಾ ಇದೆ ಅಂತೆ ಕಾಲ ಸೊ ಸೆಲ್ಫ್ ಪರ್ಚೇಸ್ ಮಾಡಬಾರ್ದಂತೆ ಸೊ ಅದ್ರ ಸಲುವಾಗಿ ಇವಾಗ ಇನ್ನೂ ತೊಗೊಂಡಿಲ್ಲ ನೆಕ್ಸ್ಟ್ ಟೈಮ್ ಆಮೇಲೆ ಏನು ಬಂತಂತೆ ಸೊ ಅದ್ರ ಸಲುವಾಗಿ ಸೊ ನೆಕ್ಸ್ಟ್ ಬಂದಮೇಲೆ ತೊಗೊಳ್ತೀನಿ ಇವಾಗ ಹೊರಡ್ತಾ ಇದ್ದೀವಿ ಮನೆ ಕಡೆ ಮಳೆ ಬಂದಿದೆ ಸಲುವಾಗಿ ಪ್ರಾಬ್ಲಮ್ ಇವಾಗ ಐ ಥಿಂಕ್ ಸ್ಟಾಪ್ ಆಗಿದೆ ಮಳೆ ಗೊತ್ತಾಗುತ್ತೆ ಹೋಗುವಾಗ ಸ್ವಲ್ಪ ಸೊ ಇವತ್ತಿಂದು ಡೆಕಥಾನ್ ಶಾಪಿಂಗ್ ಇಷ್ಟ ಶಾಪಿಂಗ್ ಏನು ಮಾಡಿಲ್ಲ ಜಸ್ಟ್ ವಿಸಿಟ್ ಮಾಡಿ ಎಲ್ಲ ನೋಡ್ಕೊಂಡ್ವಿ ನೆಕ್ಸ್ಟ್ ಏನೇನು ತೊಗೊಳ್ಬೇಕು ಅಂತ ನೆಕ್ಸ್ಟು ಮತ್ತೆ ಬಂದು ನಾವು ಪರ್ಚೇಸ್ ಮಾಡ್ಬೋದು ಇವಾಗ ಆಗಿಲ್ಲ ಸೊ ಮಳೆ ಬಂದು ತುಂಬ ವೆಟ್ ಆಗಿದೆ ಸೊ ಮನೆ ಕಡೆ ಹೊರಡ್ತಾ ಇದ್ದೀವಿ ಈಗ ಮನೆ ಕಡೆ ಹೋದ್ಮೇಲೆ ಅಷ್ಟೇ ಶಾಪಿಂಗ್ ಅಂದರೆ ಡೆಕಥಾನ್ ವಿಸಿಟ್ ಇಷ್ಟೇ ಮತ್ತೆ ತೋರಿಸ್ತೀನಿ ಅಲ್ಲಿ ಒಂದು